ಎಲ್ಲ ಅಭಿಮಾನಿಗಳಿಗೂ ನಮಸ್ಕಾರ. ನಾನು ನಿಮ್ಮ ಕಲಾಚಂದನ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ದಿನ ಹೇಗಿರುತ್ತೆ ಅಂತ ಇವತ್ತು ತೋರಿಸ್ತೀನಿ, ಬನ್ನಿ ಅಭಿಮಾನಿಗಳೇ. ಮೈಸೂರಿಂದ ಚಿಕ್ಕಮ್ಮದೇವಿ ಬೆಟ್ಟಕ್ಕೆ ಜರ್ನಿ ಮಾಡ್ತಾ ಇದ್ದೀವಿ. ಈ ಚಿಕ್ಕಮ್ಮದೇವಿ ಅಂದರೆ ನನಗೆ ತುಂಬ ಇಷ್ಟ. ತಾಯಿ ಬೇಡಿದ ವರ ಎಲ್ಲನೂ ಕೊಡ್ತಾಳೆ. ನೀವು ಕೂಡ ಫ್ರೀ ಇದ್ದಾಗ ಒಂದ್ಸಾರಿ ಚಿಕ್ಕಮ್ಮದೇವಿ ಬೆಟ್ಟಕ್ಕೆ ವಿಸಿಟ್ ಮಾಡಿ. ಮನಗನಹಳ್ಳಿ ಹತ್ರ ಬಂದಿದ್ದೀವಿ. ಈಗ ಮನಗನಹಳ್ಳಿ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ನೇಚರ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಬೆಳಿಗ್ಗೆ ಹೊತ್ತೊಂದು 6 ಗಂಟೆಗೆ ಬಂದ್ಬಿಟ್ರೆ ಫುಲ್ ಹಿಮ ಎಲ್ಲ ತುಂಬಿರುತ್ತೆ. ಆ ಒಂದು ನೇಚರ್ ಬ್ಯೂಟಿನೇ ಸೂಪರ್. ಇವಾಗೆಲ್ಲ ಸ್ವಲ್ಪ ಬಿಸಿಲು ಬಂದ್ಬಿಡೋದ್ರಿಂದ ಹಿಮ ಎಲ್ಲ ಕಾಣಿಸ್ತಾ ಇಲ್ಲ. ಬಾನಂಗಳದಲ್ಲಿ ಬೆಳ್ಳಿ ಚುಕ್ಕಿ ಕಾಣ್ತಾ ಇದೆ ನೋಡಿ ಎಲ್ಲರೂ. ಓ ಬ್ಯೂಟಿಫುಲ್ ಬೆಟ್ಟ, ಚೆನ್ನಾಗಿದೆ ಎಲ್ಲ ತುಂಬ ನೋಡೋಕ್ಕೆ. ಚಿಕ್ಕಮ್ಮದೇವಿ ಬೆಟ್ಟದ ಹೊಳೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇಲ್ಲಿ ಊರಿನ ಜನರೆಲ್ಲ ಬಟ್ಟೆ ಒಗೆಯೋದು, ಈಜು ಹೊಡೆಯೋದು, ದನ ತೊಳೆಯೋದು ಎಲ್ಲ ಮಾಡ್ತಾರೆ. ವನಸಿರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ನಾವು. ಇಲ್ಲಿಂದ HD ಕೋಟೆ ಸ್ಟಾರ್ಟ್. ಹೆಗ್ಗಡ ದೇವಮ್ಮನ ಕೋಟೆ, ಇದನ್ನ ಕಾಕನ ಕೋಟೆ ಅಂತಲೂ ಕರೀತಾರೆ. ಈ ಊರಿಗೆ ಬರಬೇಕಾದ್ರೆ ಒಂದಷ್ಟು ಊರುಗಳು ಸಿಗುತ್ತೆ ಹಾದಿಯಲ್ಲಿ. ತನಕನಹಳ್ಳಿ, ಉದ್ಬೂರು, ಹಂಪಾಪುರ ಇವನ್ನೆಲ್ಲ ದಾಟ್ ಬಂದಾಗ ಈ ವನಸರಿಗೆ ಎಂಟ್ರಿ ಆಗ್ತೀವಿ. ನೋಡಿ ಫ್ರೆಂಡ್, ನೋಡಿ ಇದು ಚಿಕ್ಕದೇವಿ ಬೆಟ್ಟ. ಇಲ್ಲಿ ಮೆಟ್ಲತ್ಕೊಂಡು ಹೋಗ್ಬೋದು, ರೋಡಲ್ಲೂ ಇದೆ, ರೋಡಲ್ಲೂ ಹೋಗ್ಬೋದು. ಬೈಕು ವೆಹಿಕಲ್ಗಳೆಲ್ಲ ಹೋಗೋದೆಲ್ಲ ರೋಡಲ್ಲಿ ಹೋಗ್ತವೆ. ಮೆಟ್ಲತ್ಕೊಂಡು ಹೋಗೋ ಕೆಲವರು ಹಳ್ಳಿಯಿಂದ ಜನ ನಡ್ಕೊಂಡು ಬಂದರೆ ಅವ್ರು ಮೆಟ್ಲತ್ಕೊಂಡು ಹೋಗ್ತಾರೆ. ಚಿಕ್ಕಮ್ಮದೇವಿ ಬೆಟ್ಟದ ಪಾದ, ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಫಸ್ಟು ನಾನು ನಿಮಗೆ ವಿಡಿಯೋ ತೋರಿಸ್ಬಿಡ್ತೀನಿ, ಆಮೇಲೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ಚಿಕ್ಕಮ್ಮದೇವಿ ಬೆಟ್ಟದ ದೇವಸ್ಥಾನ ಇದು ಪಾದ. ಈಗ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ. ಇಲ್ಲೇ ಪಕ್ಕದಲ್ಲಿ ಲಾಡು ಗೀಡು ಎಲ್ಲ ಮಾರ್ತಾರೆ. ಇದು ಬಾಗಿಲು ಹೋಗ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನದ ಬಾಗಿಲು ಎಂಟ್ರಿ ಆದ್ವಿ. ಈಗ ನೋಡಿ, ಇಲ್ಲೆಲ್ಲ ಪೂಜಾರಿಗಳೆಲ್ಲ ಸರ್ಕಾರದಿಂದ ನೇಮಕ ಆಗಿರ್ತಾರೆ. ಪ್ರತಿ ವಾರ ಬಂದು ಪೂಜೆ ಮಾಡ್ತಾರೆ. ಜನಗಳು ಶುಕ್ರವಾರ ಮತ್ತು ಮಂಗಳವಾರ ತುಂಬ ಜಾಸ್ತಿ ಇರ್ತಾರೆ. ಆಮೇಲೆ ಮಾಮೂಲಿ ಬೇರೆ ದಿನಗಳೆಲ್ಲ ಸ್ವಲ್ಪ ಕಮ್ಮಿ ಇರ್ತಾರೆ. ಇವೇ ನಮ್ಮ ನೋಡಿ ನಮ್ಮ ತಾಯಿ ಶ್ರೀಯುತ ಚಿಕ್ಕಮ್ಮದೇವಿ. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಇಲ್ಲಿ ಪೂಜಾರಿಗಳೆಲ್ಲ ನೀವೇನಾದ್ರು ಅಭಿಷೇಕ ಏನಾರು ಮಾಡಿಸ್ಬೇಕು ಅಂತಂದರೆ ಮುಂಚಿತವಾಗಿ ಹೇಳಿದ್ರೆ ಅವರು ನಿಮ್ಮ ಹೆಸರನ್ನ ಬರ್ಕೊಂಡು ಅವ್ರು ನಿಮ್ಮ ಹೆಸರಲ್ಲಿ ಅಭಿಷೇಕ ಮಾಡ್ತಾರೆ. ಆಮೇಲೆ ಅಲ್ಲಿ ಮನೆ ಕಟ್ಟಕ್ಕೆ ಕಾಯಿ ಗೀರಿ ಎಲ್ಲ ಮಾರ್ತಾರೆ. ಚಿಕ್ಕಮ್ಮದೇವಿ ಎದುರುಗಡೆನೇ ಕಾಲಭೈರೇಶ್ವರಂದು ಸನ್ನಿಧಿ ಇದೆ. ಈ ದೇವ್ರಿಗೂ ಸೇಮ್ ಅಲ್ಲಿ ಪೂಜೆ ನಡೆದಾಗ ಇಲ್ಲೂ ಪೂಜೆ ನಡೆಯುತ್ತೆ. ಅಲ್ಲಿಂದ ಮುಂದೆ ಹಾಗೆ ಬಾಗಿಲು ಆಚೆ ಬಂದಾಗ ನಾವು ಈ ಕಡೆ ಒಂದು ರೈಟ್ ಸೈಡ್ಗೆ ಒಂದು ಚಿಕ್ಕ ಗುಡಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಮರಿ ಸ್ವಾಮಿಗಳು ಕೂತವ್ರೆ, ಪೂಜೆ ಮಾಡಿಕೊಡ್ತಾರೆ ನಮಗೆ. ಇರಲಿ ಸರಿ, ನಾವು ಇಲ್ಲಿಂದ ಮಂಗಳಾರತಿ ತಗೊಂಡು ನಮಸ್ಕಾರ ಮಾಡ್ಕೊಂಡು ಒಂದು ಕೊಡ್ತೀವಿ. ಬನ್ನಿ, ಬೆಟ್ಟ ಚೆನ್ನಾಗಿದೆ. ನಿಮಗೆ ಬೆಟ್ಟ ವಾತಾವರಣ ಸೂಪರಾಗಿದೆ, ಅದನ್ನು ತೋರಿಸ್ತೀನಿ. ನೋಡಿ, ಫುಲ್ಲು ಇಲ್ಲಿ ಕಾಡು, ಹುಲಿ, ಚಿರತೆ ಎಲ್ಲ ತುಂಬ. ಆನೆನೂ ಇತ್ತಂತೆ. ಈಗಲೂ ಹೇಳ್ತಾರೆ ಎಷ್ಟೋ ಜನ, ಕೆಲವರು ಅಲ್ಲಿ ದೂರದಲ್ಲಿ ಎಲ್ಲೋ ಹುಲಿ ಕೂಗೋ ಸೌಂಡು ಇಲ್ಲಿವರೆಗೂ ಕೇಳಿಸ್ತದಂತೆ. ಆಮೇಲೆ ಆನೆ ಕೂಗೋ ಸೌಂಡು ಕೇಳಿಸ್ತದಂತೆ. ತುಂಬ ಚೆನ್ನಾಗಿರ್ತದೆ, ಬ್ಯೂಟಿಫುಲ್. ನೋಡಿ ಎಷ್ಟು ಚೆನ್ನಾಗಿದೆ, ತಣ್ಣ ಗಾಳಿ ಬೀಸ್ತದೆ, ಯಪ್ಪ ಭಯಂಕರ. ಆಮೇಲೆ ಅಲ್ಲಿಂದ ಹಂಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಶಿವಂದು ದೇವಸ್ಥಾನ ಇದೆ, ಚಿಕ್ಕದು, ಉದ್ಭವಲಿಂಗ ಅಂತಾರೆ. ಇದು ನಂದಿ ಬಸವನ ಎದುರುಗಡೆ ಶಿವ ಇದೆ, ತೋರಿಸ್ತೀನಿ ನೋಡಿ.
ಇಲ್ಲಿ ಶಿವ ಇದೆ, ಇದು ಉದ್ಭವಲಿಂಗ. ಇಲ್ಲಿ ಸುತ್ತ ಚಿಕ್ಕಮ್ಮನ ದೇವಿ ಬೆಟ್ಟದಲ್ಲಿ ಶಿವಂಗೂ ಒಂದು ದೇವರಿದೆ. ಇಲ್ಲೊಂದು ನೋಡಿ, ಇಲ್ಲೊಂದು ದೊಡ್ಡ ಶಿವನ ದೇವಸ್ಥಾನ ಇದೆ. ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಇಲ್ಲೊಂದು ನಂದಿ ಇದೆ, ಪಕ್ಕದಲ್ಲಿ ವಿಘ್ನೇಶ್ವರಂದು ವಿಗ್ರಹಗಳನ್ನ ಇಟ್ಟಿದ್ದಾರೆ. ಇಲ್ಲೊಬ್ರು ಪೂಜಾರಿ ಇದ್ದರು, ಅವರು ಕಾಣ್ತಿಲ್ಲ, ಎಲ್ಲ ಎದ್ದೋಗಿರ್ಬೋದೇನೋ. ನೋಡಿ ಅವರು ಭಗವಂತ. ಅದರಿಂದ ಮುಂದೆ ಬರ್ತೀವಿ ಹಿಂಗೆ ಸ್ವಲ್ಪ. ಇಲ್ಲಿ ವಿಘ್ನೇಶ್ವರ, ಸುಬ್ರಹ್ಮಣ್ಯ ಟೂರಿಸ್ಟ್ ಚಾನಲ್ ಇದ್ದಾರೆ. ಆಮೇಲೆ ಹಂಗೆ ಇದನ್ನು ಒಂದು ರೌಂಡ್ ಹಾಕೊಂಡು ನೀಟಾಗೆ ಇಲ್ಲಿಂದ ಆಚೆಗೆ ಹಿಂದೆ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ನೆಕ್ಸ್ಟ್ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ. ಒಂಥರ ಇದೆಲ್ಲ ಸಖತ್ತಾಗಿದೆ ವೈಬ್. ಇಲ್ಲಿ ಮಾತ್ರ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದರೆ ಇಲ್ಲೇ ಇದ್ಬಿಡವ ಅನ್ನಿಸ್ಬಿಡ್ತದೆ. ಹೀಗೆ ಬರ್ತೀವಿ. ಅದೇ ಹೇಳಿದ್ನಲ್ಲ ಆವಾಗಲೇ, ಲಾಡು ಪ್ರಸಾದ ಅಂತ ಇಲ್ಲೂ ಮಾಡ್ತಾರೆ ಬೆಟ್ಟ. ನೋಡಿದ್ರಲ್ಲ ಇಷ್ಟೊತ್ತು ಚಿಕ್ಕಮ್ಮನ ಬೆಟ್ಟನ, ಹೇಗಿತ್ತು? ಈ ಬೆಟ್ಟಕ್ಕೆ ತುಂಬಾ ದೊಡ್ಡ ಇತಿಹಾಸ ಇದೆ. ತಾಯಿ ಚಾಮುಂಡೇಶ್ವರಿಯ ಇನ್ನೊಂದು ರೂಪಾನೇ ಈ ಚಿಕ್ಕಮ್ಮ ದೇವಿ. ತಾಯಿ ತುಂಬಾ ಪವರ್ಫುಲ್ಲು, ತುಂಬಾ ಸ್ಟ್ರಾಂಗು. ನಾವು ಕೇಳೋದನ್ನ ಇದುವರೆಗೂ ಯಾವತ್ತೂ ಇಲ್ಲ ಅಂದಿಲ್ಲ. ಆ ತಾಯಿಗೆ ನಾನು ಯಾವಾಗಲೂ ಬರ್ತಾ ಇರ್ತೀನಿ, ಬಂದು ನಮಸ್ಕಾರ ಮಾಡ್ಕೊಂಡು ದೇವಿ ಪ್ರಸಾದ ಇಸ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಅವಾಗಲೇ ನಿಮ್ಗೆಲ್ಲ ದೇವಸ್ಥಾನನೆಲ್ಲ ಫುಲ್ ತೋರಿಸಿದ್ದೀನಿ ವಿಡಿಯೋದಲ್ಲಿ. ಮತ್ತೆ ಈಗ ನನ್ನ ಹಿಂದೆ ಬ್ಯಾಕ್ ಗ್ರೌಂಡ್ ಕಾಣ್ತಾ ಇರೋದು ಫುಲ್ ಸುತ್ತ ಬೆಟ್ಟ ಇರೋದು. ಕಬಿನಿ ನದಿ ಕೂಡ ಇಲ್ಲಿಂದ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ ಚಿಕ್ಕಮ್ಮ ದೇವಿ ಬೆಟ್ಟಕ್ಕೆ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದೇ ರೀತಿ ನಮ್ಮ ಕಲಾಚಂದನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.